ನಟ ಅಜಯ್ ರಾವ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಎಕ್ಸ್ಕ್ಯೂಸ್ ಮಿ 2003ರಲ್ಲಿ ಬಂದಂಥ ಸಿನಿಮಾ. ಈ ಸಿನಿಮಾದ ಮುಖಾಂತರವಾಗಿ ನಾಯಕರಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪದಾರ್ಪಣೆ ಮಾಡಿದ್ದವರು. ಅದಾದ ಮೇಲೆ ತಾಜ್ ಮಹಲ್, ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ, ಕೃಷ್ಣ ಲೀಲಾ ಮುಂತಾದ ಚಿತ್ರಗಳಲ್ಲಿ ಕಾಣಿಸಿಕೊಂಡ್ರು. ಕೃಷ್ಣ ಲೀಲಾದೊಂದಿಗೆ ಅವರು ತಮ್ಮ ಹೋಮ್ ಬ್ಯಾನರ್ ಶ್ರೀ ಕೃಷ್ಣ ಆರ್ಟ್ಸ್ ಅಂಡ್ ಕ್ರಿಯೇಷನ್ಸ್ ಅನ್ನ ಪ್ರಾರಂಭಿಸಿದ್ರು. ಈ ಮೂಲಕ ನಿರ್ಮಾಪಕರಾಗಿ ಕೂಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು. ಸ್ಯಾಂಡಲ್ವುಡ್ನ ಕೃಷ್ಣ ಅಂತಾನೆ ಫೇಮಸ್ಸು ಅಜಯ್ ರಾವ್ ಅವರು. ಅನೇಕ ಸಿನಿಮಾಗಳನ್ನ ಸೂಪರ್ ಡೂಪರ್ ಹಿಟ್ ಆದಂಥ ಸಿನಿಮಾಗಳನ್ನ ಕೊಟ್ಟಿದ್ರಿಂದ ಇವರಿಗೆ ಅಭಿಮಾನಿಗಳು ಕೂಡ ಇದ್ರು. ಆದರೆ ಇತ್ತೀಚೆಗೆ ಅದ್ಯಾಕೋ ಗೊತ್ತಿಲ್ಲ ಸೈಡ್ ಲೈನ್ ಆಗ್ಬಿಟ್ರು. 2023ರಲ್ಲಿ ಇವರ ಯಾವುದೋ ಒಂದು ಮೂವಿ ರಿಲೀಸ್ ಆಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಇಲ್ಲಿವರೆಗೂ ಇನ್ಯಾವುದೇ ಮೂವಿ ರಿಲೀಸ್ ಆಗಿಲ್ಲ. ಆದರೆ ಸ್ವಂತ ಹೋಮ್ ಬ್ಯಾನರ್ ಅನ್ನು ಓಪನ್ ಮಾಡಿದ್ರಿಂದ, ನಿರ್ಮಾಪಕರು ಕೂಡ ಆಗಿದ್ರಿಂದ ಇವತ್ತು ಕೋಟಿ ಕೋಟಿ ಸಾಲ ಮಾಡಿಕೊಂಡಿದ್ದಾರೆ. ಇದನ್ನು ಸ್ವತಃ ಅಜಯ್ ರಾವ್ ಅವರೇ ಹೇಳಿದ್ದಾರೆ. ನನಗೆ ಈಗ ಕೋಟಿ ಕೋಟಿ ಸಾಲ ಇದೆ ಅನ್ನೋದನ್ನ ಹೇಳಿದ್ದಾರೆ. ನಾನು ಕಮ್ ಬ್ಯಾಕ್ ಮಾಡೋದಕ್ಕೆ ತೀರಾ ಕಷ್ಟಪಡ್ತಾ ಇದ್ದೀನಿ. ಯಶಸ್ಸನ್ನು ನೋಡಿದ ನಾನು ಇವತ್ತು ಈ ರೀತಿ ಆಗಿರೋದಕ್ಕೆ ನನಗೂ ಕೂಡ ಕಷ್ಟವಾಗ್ತಿದೆ. ಆದರೆ ನನ್ನ ಕಾನ್ಫಿಡೆಂಟ್ ಅನ್ನು ನಾನು ಬಿಡೋದಿಲ್ಲ. ಇವತ್ತಲ್ಲ ನಾಳೆ ನಾನು ಕಮ್ ಬ್ಯಾಕ್ ಮಾಡೇ ಮಾಡ್ತೀನಿ. ಅದರ ಜೊತೆಗೆ ಕೋಟಿ ಕೋಟಿ ಸಾಲ ಏನಿದೆ ಅದನ್ನು ತೀರಿಸುವಂಥ ಕೆಪಾಸಿಟಿ ನನಗೆ ಇದೆ ಅನ್ನೋದನ್ನು ಮುಕ್ತವಾಗಿ ಮಾತನಾಡಿದರು. ಆದರೆ ಇದೇ ಅಜಯ್ ರಾವ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಅದು ಅವರ ವೈಯಕ್ತಿಕ ವಿಚಾರ, ಅವರ ಮದುವೆಯ ವಿಚಾರ. ಹಾಗಿದ್ರೆ ಅಜಯ್ ರಾವ್ ಅವರ ಜೀವನದಲ್ಲಿ ಅಂಥದ್ದು ಏನಾಗಿದೆ? ಇತ್ತ ಸಿನಿಮಾ ಇಲ್ಲ, ಕೋಟಿ ಕೋಟಿ ಸಾಲ ಮಾಡ್ಕೊಂಡಿದ್ದಾರೆ, ವೈಯಕ್ತಿಕ ಜೀವನವು ಚೆನ್ನಾಗಿಲ್ವಾ? ಹಾಗಾದ್ರೆ ಅಂಥದ್ದು ಏನಾಗ್ಬಿಟ್ಟು ಅಜಯ್ ರಾವ್ ಇದ್ದಕ್ಕಿದ್ದ ಹಾಗೇನೆ ಮುಕ್ತವಾಗಿ ಮಾತನಾಡೋದಕ್ಕೆ ಕಾರಣವೇನು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ನಾನು ಆಗಲೇ ಹೇಳ್ದ ಹಾಗೇನೆ ಅಜಯ್ ಒಬ್ಬ ಟ್ಯಾಲೆಂಟೆಡ್ ನಟ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ತಮ್ಮ ಕೊಟ್ಟಂಥ ಪಾತ್ರಗಳನ್ನು ಅದ್ಭುತವಾಗಿಯೇ ಅವರು ಅಭಿನಯಿಸಿದ್ದಾರೆ, ನಟಿಸಿದ್ದಾರೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಕನ್ನಡದಲ್ಲಿ ಇರುವಂಥ ಟಾಪ್ ಹೀರೋಗಳಿಗೇನೆ ಅವಕಾಶ ಸಿಗ್ತಾ ಇಲ್ವೋ, ಅಥವಾ ಸಿನಿಮಾ ಮಾಡ್ತಾ ಇಲ್ವೋ, ಅಥವಾ ಜನರಿಗೆ ಅವ್ರ ಸಿನಿಮಾ ಇಷ್ಟ ಆಗ್ತಿಲ್ವೋ ಗೊತ್ತಿಲ್ಲ. ಅಂಥದ್ರಲ್ಲಿ ಸೆಕೆಂಡ್ ಲೈನ್, ಥರ್ಡ್ ಲೈನ್ ನಾಯಕರಂತೂ ಮರೀಚಿಕೆ ಆಗ್ಬಿಟ್ಟಿದ್ದಾರೆ, ಕಣ್ಮರೆ ಆಗ್ಬಿಟ್ಟಿದ್ದಾರೆ. ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದೇ ಮರ್ತೋಗೋ ಪರಿಸ್ಥಿತಿಗೆ ಬಂದಿದೆ. ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದಮೇಲಂತೂ ಪಾಪ ಚಿಕ್ಕ ಪುಟ್ಟ ಹೀರೋಗಳು, ಹೀರೋಯಿನ್ಸ್ಗಳು, ನಿರ್ದೇಶಕರು, ನಿರ್ಮಾಪಕರು ಇವರಿಗೆಲ್ಲ ತೀರಾ ರೀತಿಯಾದಂಥ ಸಮಸ್ಯೆ ಆಗ್ತಿದೆ. ಈಗ ಅಜಯ್ ರಾವ್ ಕಥೆನೂ ಕೂಡ ಅದೇ ಆಗಿದೆ. ಹಾಗಿದ್ರೆ ಅಜಯ್ ರಾವ್ಗೆ ನಿಜವಾಗ್ಲೂ ಏನಾಗಿದೆ, ಅಂಥದ್ದು ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಇದೆಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಅಜಯ್ ರಾವ್ ಅವರು ಪ್ರೀತಿಸಿಗೆ ಮದುವೆ ಆಗಿದ್ರು. ಅವರು ತಮ್ಮ ಇಷ್ಟದ ಮಡಿದಿಯನ್ನು ಮದುವೆ ಆಗಿದ್ರು. ಅವರ ಫ್ರೆಂಡ್ ಮುಖಾಂತರವಾಗಿ ಅವರಿಗೆ ಅವರ ವೈಫ್ ಪರಿಚಯ ಆಗಿದ್ರು. ಮೊದಲಿಗೆ ಸ್ನೇಹಿತರಾಗಿದ್ದರು. ಅದಾದಮೇಲೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ್ರು. ಅದಾದಮೇಲೆ ನಾವು ಯಾಕೆ ಮದುವೆ ಆಗಬಾರ್ದು ಅಂತ ಯೋಚಿಸಿದ್ರು. ಎರಡೂ ಫ್ಯಾಮಿಲಿಗಳ ಜೊತೆಗೆ ಖುದ್ದಾಗಿ ಮಾತಾಡಿದ ಮೇಲೆ ಇಬ್ಬರೂ ಮದುವೆ ಆದರು. ಅಜಯ್ ರಾವ್ ಅವರ ಪತ್ನಿ ಹೆಸರು ಸ್ವಪ್ನ ಅಂತ. ಆದರೆ 2014 ಡಿಸೆಂಬರಲ್ಲಿ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಈ ಜೋಡಿಯದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜು ಅನ್ನೋದು ಆಗ್ಲೇ ಸ್ಯಾಂಡಲ್ವುಡ್ನಲ್ಲಿ ಅನೇಕರಿಗೆ ಗೊತ್ತಿತ್ತು. ಇಷ್ಟು ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆದಂಥ ಈ ಜೋಡಿಗೆ ಮುದಾದ ಹೆಣ್ಣು ಮಗು ಕೂಡ ಇದೆ. ಆ ಮಗುವಿನ ಹೆಸರು ಚರಿಷ್ಮಾ ಅಂತ. ಸುಖ ಸಂಸಾರವನ್ನೇ ನಡೆಸ್ತಾ ಇದ್ದಾರೆ. ಆದರೆ ಇವರ ಡಿವೋರ್ಸ್ ವಿಚಾರ ಅನ್ನೋದಿದೆಯಲ್ಲ, ಇದು ಮದುವೆಗಿಂತ ಮುಂಚಿತವಾಗಿಯೂ ಸುದ್ದಿ ಇತ್ತು. ಆದರೆ ಯಾವುದೇ ಡಿವೋರ್ಸ್ ಆಗಿಲ್ಲ. ಗಂಡ ಹೆಂಡತಿ ಇಬ್ರು ತುಂಬ ಚೆನ್ನಾಗಿದ್ದಾರೆ. ನಮ್ಮ ಜನಕ್ಕೆ ಮಾಡೋಕ್ಕೆ ಕೆಲಸ ಇಲ್ಲದೇನೆ ಡಿವೋರ್ಸ್ ಆಗಿದೆ, ಮತ್ತೊಂದು ಅಂತ ಹಬ್ಬಿಸ್ತಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹೌದು, ಅಜಯ್ ರಾವ್ ಅವರು ಇಟ್ಟಂಥ ಮುಹೂರ್ತವನ್ನು ಬಿಟ್ಟು ತಪ್ಪು ಮುಹೂರ್ತದಲ್ಲಿ ಮದುವೆ ಆಗಿದ್ರಂತೆ. ಈ ಸಂದರ್ಭದಲ್ಲಿ ಅವರಿಗೆ ಗೊತ್ತಿದ್ದಂಥ ಅನೇಕರು, ನೀನು ತಪ್ಪು ಮುಹೂರ್ತದಲ್ಲಿ ಮದುವೆ ಆಗ್ತಾ ಇದ್ದೀಯಾ, ಖಂಡಿತವಾಗಿಯೂ ಬಹು ವರ್ಷಗಳ ಕಾಲ ಸಂಸಾರ ನಡೆಸೋದೇ ಇಲ್ಲ, ಒಂದೇ ವರ್ಷಕ್ಕೆ ನಿಮ್ಮಿಬ್ಬರ ಡಿವೋರ್ಸ್ ಆಗ್ಬಿಡುತ್ತೆ ಅಂತ ಹೇಳಿದ್ರಂತೆ. ಅಜಯ್ ರಾವ್ ಇದನ್ನು ಈಗ ಸ್ಮರಿಸಿಕೊಂಡಿದ್ದಾರೆ. ಹೌದು, ನಾವು ಆ್ಯಕ್ಚುಲಿ 2014ರಲ್ಲಿ ಮದುವೆ ಆದ್ವಿ. ನನಗೆ ಈ ಮುಹೂರ್ತಗಳ ಬಗ್ಗೆ ನಂಬಿಕೆ ಆಗಿರ್ಬೋದು, ಅಥವಾ ಮದುವೆಗಳ ಬಗ್ಗೆ ನಂಬಿಕೆ ಆಗಿರ್ಬೋದು, ಇದ್ರ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಹೂರ್ತ ಮತ್ತು ನಂಬಿಕೆಗಳ ಬಗ್ಗೆ ಅಜಯ್ ರಾವ್ ಅವರು ಎಕ್ಸ್ಕ್ಯೂಸ್ ಮಿ ಸಿನಿಮಾ ನಂತರ ಹಲವು ಫೇಲ್ಯೂರ್ ಬಳಿಕ ತಾಜ್ ಮಹಲ್ ದೊಡ್ಡ ಹಿಟ್ ಕೊಟ್ಟಿತ್ತು. ಅಂದಿನಿಂದ ಇಲ್ಲಿವರೆಗೂ ನನಗೆ ಯಾವ ಫೇಲ್ಯೂರು ಮತ್ತು ಸಕ್ಸಸ್ ಕೂಡ ಮ್ಯಾಟ್ರ್ ಆಗಲಿಲ್ಲ. ನಾನು ಪರ್ಸ್ನಲ್ ಆಗಲಿ ಅಥವಾ ಪ್ರೊಫೆಷನಲ್ ಆಗಲಿ ಟೈಮ್ ಮತ್ತು ಮುಹೂರ್ತ ನೋಡೋದಕ್ಕೆ ಹೋಗೋದಿಲ್ಲ.
ಶಾಸ್ತ್ರ ಮತ್ತು ಸಂಪ್ರದಾಯವನ್ನು ನಾನು ನಂಬ್ತೇನೆ, ಆದರೂ ನಾನು ಅದನ್ನು ಫಾಲೋ ಮಾಡಲ್ಲ. ನಾನು ಮದುವೆ ಆಗಿದ್ದು ತಪ್ಪು ಮುಹೂರ್ತದಲ್ಲಿ. ನನ್ನ ಮೊದಲನೇ ಪ್ರೊಡಕ್ಷನ್ ಸಿನಿಮಾ ಕೃಷ್ಣಲೀಲಾ ಮಾಡಿದ್ದು ತಪ್ಪು ಮುಹೂರ್ತದಲ್ಲಿ ಅಂತ ಅಜಯ್ ಹೇಳಿದ್ದಾರೆ. ಇನ್ನು ಡಿವೋರ್ಸ್ ಬಗ್ಗೆ ಹೇಳುವಾಗ ಕೃಷ್ಣಲೀಲಾ ಸಿನಿಮಾ ರಿಲೀಸ್ಗೂ ಮೊದಲೇ ಯಾರೋ ಹೇಳಿದ್ರು, ತಪ್ಪು ಮುಹೂರ್ತದಲ್ಲಿ ಸಿನಿಮಾ ಮಾಡಿದೀಯಾ, ಇದು ಡಿಸಾಸ್ಟರ್ಸ್ ಅಂದಿದ್ರು. ನಂತರ ಮದುವೆ ಆದ ಮುಹೂರ್ತದಲ್ಲಿ ನೀವಿಬ್ರು 1 ವರ್ಷನೂ ಜೊತೆ ಇರಲ್ಲ, ಡಿವೋರ್ಸ್ ಆಗೇ ಆಗತ್ತೆ ಅಂದಿದ್ರು. ಆದರೆ ನಾನು ಯಾವ ಮುಹೂರ್ತವೂ ನೋಡಲ್ಲ. ನನಗೆ ಜ್ಯೋತಿಷ್ಯ ಓದುವುದಕ್ಕೆ ಬರುತ್ತೆ. ನಾನು ಸ್ಟಡಿ ಮಾಡಿದಾಗ ಹೌದಲ್ವಾ ಇದು ತಪ್ಪು ಮುಹೂರ್ತ ಅನ್ನೋದು ನಂಗೆ ಗೊತ್ತಾಯಿತು. ಆದರೆ ಎಲ್ಲವೂ ಸರಿ ಇದೆ. ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಜೀವನದಲ್ಲಿ ಏನು ಬಂದರೂ ನಾನು ಸ್ವೀಕರಿಸ್ತೇನೆ ಅಂತ ಅವ್ರು ಹೇಳಿದ್ದಾರೆ. ನಾನು ಮತ್ತು ನನ್ನ ಹೆಂಡತಿ ತುಂಬ ಚೆನ್ನಾಗಿದ್ದೀವಿ. ಮುಹೂರ್ತ ಯಾವುದು ಅನ್ನೋದು ಮುಖ್ಯ ಅಲ್ಲ, ಅಥವಾ ಜಾತಕ ಜ್ಯೋತಿಷ್ಯ ಯಾವುದು ಅನ್ನೋದು ಮುಖ್ಯ ಅಲ್ಲ. ಒಬ್ಬ ಗಂಡಿಗೆ ಒಬ್ಬ ಹೆಣ್ಣು ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿರ್ತಾಳೆ, ಜೀವನ ಎಷ್ಟು ಮಟ್ಟಿಗೆ ಚೆನ್ನಾಗಿ ನಡೆಯುತ್ತಾ ಇದೆ, ಗಂಡನನ್ನ ಹೆಂಡತಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ, ಹೆಂಡತಿಯನ್ನ ಗಂಡ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ, ಇದಷ್ಟೇ ಜೀವನ. ನಾನು ಮತ್ತು ನನ್ನ ಹೆಂಡತಿ ಸ್ವಪ್ನ ಇಬ್ಬರು ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀವಿ. ನನ್ನ ಎಲ್ಲ ಕಷ್ಟ ಸುಖ ದುಃಖ ಎಲ್ಲದರಲ್ಲೂ ಕೂಡ ನನ್ನ ಹೆಂಡತಿ ನನ್ನ ಜೊತೆಗೆ ಭಾಗಿಯಾಗ್ತಾಳೆ. ಹೀಗಿರ್ಬೇಕಾದ್ರೆ ನಮ್ಮ ಮದುವೆ ಚೆನ್ನಾಗೇ ಆಗಿತ್ತು, ಚೆನ್ನಾಗೇ ಇದೆ, ಸಂಸಾರವೂ ಚೆನ್ನಾಗಿ ನಡೀತಾ ಇದೆ. ಡಿವೋರ್ಸ್ ಯಾಕಾಗತ್ತೆ? ಅವತ್ತು ಆಡ್ಕೊಂಡವರಿಗೆ ಇವತ್ತು ನಾವು ಒಟ್ಟಿಗೆ ಇದ್ದು ಉತ್ತರ ಕೊಡ್ತಾ ಇದ್ದೀವಿ. ಎಲ್ಲವೂ ನಮ್ಮ ಮನಸ್ಸಿಗೆ ಬಿಟ್ಟಿದ್ದು, ನಂಬಿಕೆಗೆ ಬಿಟ್ಟಿದ್ದು. ಯಾವುದನ್ನು ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ನಾವು ಮುಂದೆವೂ ಚೆನ್ನಾಗೇ ಇರ್ತೀವಿ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಅವತ್ತು ಆಡ್ಕೊಂಡವರಿಗೆ ನಾವಿನ್ನೂ ಡಿವೋರ್ಸ್ ಆಗಿಲ್ಲ ಅಂತ ಉತ್ತರ ಕೊಡ್ತೀನಿ ಅಂತ ಯೂಟ್ಯೂಬ್ ಚಾನಲ್ ಒಂದಕ್ಕೆ ಸಂದರ್ಶನದ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಈ ವಿಚಾರವೇ ಇದೀಗ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.